ಎಲ್ಲರಿಗೂ ನಮಸ್ಕಾರ. ನಾನು ಈಗ ಹೇಳುತ್ತಿರುವ ಕತೆ ಪುಟ್ಟ ಪಿಶಾಚಿಯ ಕತೆ. ಪುಟ್ಟ ಪಿಶಾಚಿ ಅಂದರೆ ಎಳೆ ಮಗುವು ತನ್ನ ಮರಣಾನಂತರದ ಜೀವನವನ್ನು ಕಳೆಯುವ ಕಥೆಯಾಗಿದೆ. ಈ ಮಗು ಹುಟ್ಟಿನಿಂದಲೇ ಬಹಳ ಆಶಾವಾದಿಯಾಗಿರುತ್ತದೆ. ಆದರೆ ಅದರ ಆಕಸ್ಮಿಕ ಮರಣ ಹೇಗೆ ಸಂಭವಿಸುತ್ತದೆ ಮತ್ತು ಅದರ ಜೀವನದ ಚರಿತ್ರೆಯೇ ಈ ಪುಟ್ಟ ಪಿಶಾಚಿಯ ಕತೆ. ಬ್ಯಾಂಕ್ ಉದ್ಯೋಗಿಗಳಾದ ಸುಮನ್ ಮತ್ತು ಪ್ರೇಮಾಗೆ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟುತ್ತದೆ. ಡಾಕ್ಟರ್ ಹೇಳುತ್ತಾರೆ, ಆ ಮಗುವಿಗೆ ಎರಡೂ ಕಾಲುಗಳು ಚಲನೆಯಾಗುತ್ತಿಲ್ಲವೆಂದು. ಕಾಲುಗಳು ಅಲ್ಲಾಡಿಸಲು ಆಗುತ್ತಿಲ್ಲ. ಹುಟ್ಟಿದಾಗಲೇ ಎರಡೂ ಕಾಲುಗಳನ್ನು ಕಳೆದುಕೊಂಡಿದೆ ಎಂದು. ಬೇಜಾರಾದ ದಂಪತಿಗಳಿಬ್ಬರು ಸಾಯುವವರೆಗೂ ಈ ಮಗುವಿನ ಸೇವೆ ಹೇಗೆ ಮಾಡುವುದು ಎಂದು ಯೋಚಿಸುತ್ತಾ ಆ ಮಗುವನ್ನು ಎತ್ತುಕೊಂಡು ಹೋಗಿ ಒಂದು ಮರದ ಕೆಳಗೆ, ಯಾರೂ ಇಲ್ಲದಂತಹ ರೋಡು ಪಕ್ಕದಲ್ಲಿ ಇರುವ ಮರದ ಕೆಳಗೆ ಮಲಗಿಸಿ ಬಂದು ಬಿಡುತ್ತಾರೆ. ಆದರೆ ರಾತ್ರಿ ಹೊತ್ತು ಇರುವೆ, ಜಿರಳೆ ಹಾಗೂ ಇನ್ನಿತರ ಹುಳುಗಳು ಮಗುವನ್ನು ಸಾಯಿಸಿ ಆಹಾರವಾಗಿ ಸೇವಿಸಿಬಿಡುತ್ತವೆ. ಆಗ ಆ ಮಗು ತೀರಿಕೊಂಡ ನಂತರ ಅದರ ಆತ್ಮವು ಎದ್ದು ಚಲಿಸಲು ಪ್ರಾರಂಭಿಸುತ್ತದೆ.